ನಮಸ್ತೆ ಎಲ್ರಿಗೂ. ಮುಖದಲ್ಲಿ ಸಿಕ್ಕಾಪಟ್ಟೆ ಬಂಗು ಕೈಲಿಗಳಿದೆ, ಸಾಕಪ್ಪ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಎಲ್ಲ ಥರದ ಮನೆಮದ್ದುಗಳನ್ನ ಮಾಡಿ ಆಯಿತು, ಯಾವುದೂ ವರ್ಕ್ ಆಗ್ತಿಲ್ಲ ಅಂತ ನೀವೇನಾದರೂ ಬೇಜಾರು ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಚಿಂತೆ ಮಾಡೋದನ್ನು ಬಿಟ್ಬಿಡಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅದ್ಭುತವಾಗಿರುವಂಥ, ತುಂಬ ಒಳ್ಳೆಯ ರೀತಿಯಲ್ಲಿ ವರ್ಕ್ ಆಗುವಂಥ ಸೇಫೆಸ್ಟ್, ಯಾರು ಬೇಕಾದರೂ ಯಾವ ಥರದ ಸ್ಕಿನ್ ಟೈಪ್ನವ್ರು ಬೇಕಾದರೂ ಟ್ರೈ ಮಾಡ್ಬೋದಾದಂಥ ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಿಮಗೆ ಅತ್ಯದ್ಭುತವಾಗಿರುವಂಥ ಒಂದು ಕ್ರೀಮ್ ಬಗ್ಗೆ ಕೂಡ ಹೇಳ್ತಾ ಇದ್ದೇನೆ. ನಿಮಗೆ ಮನೆಮದ್ದು ಬೇಡ, ಯಾವುದಾದ್ರೂ ಕ್ರೀಮನ್ನು ನೀವು ಹುಡುಕ್ತಾ ಇದ್ದರೆ ಒಂದು ಒಳ್ಳೆಯ ಕ್ರೀಮ್ ಬಗ್ಗೆ ಕೂಡ ನಾನು ಹೇಳ್ತಾ ಇದ್ದೇನೆ. ತುಂಬಾ ರಿಸರ್ಚ್ ಮಾಡಿ ನಿಮಗೆ ಈ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಈ ಅಮ್ಮೀಸ್ ಗ್ಲೋ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಚಾನೆಲಲ್ಲಿ ನಾನು ಜಾಸ್ತಿಯಾಗಿ ಸ್ಕಿನ್ ಕೇರ್, ಬ್ಯೂಟಿ ಕೇರ್, ಹಾಗೆಯೇ ಹೇರ್ ಕೇರ್ ಮತ್ತು ಬ್ಯೂಟಿ ಟಿಪ್ಸ್ಗಳನ್ನಷ್ಟೇ ಹಾಕ್ತಾ ಇರ್ತೇನೆ. ನಿಮಗೆ ಸೌಂದರ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ನನ್ನ ಈ ಚಾನೆಲ್ನಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆದ್ದರಿಂದ ಈ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಈಗ ಫಸ್ಟ್ ಈ ಸಿಂಪಲ್ ಆಗಿರುವಂಥ ಮನೆಮದ್ದು ಯಾವುದು? ಇದನ್ನ ಮಾಡೋದಕ್ಕೆ 2 ಅಥವಾ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರುವಂಥದ್ದು. ಅದು ನಿಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು. ಏನದು? ಜಾಯಿಕಾಯಿ, ಜೇನುತುಪ್ಪ, ಲಿಂಬೆ ರಸ. ಜಾಯಿಕಾಯಿಯ ಪುಡಿ ಬೇಕು. ನೀವು ಜಾಯಿಕಾಯಿಯನ್ನು ತಗೊಂಡ್ಬಂದು ಜಜ್ಜಿಬಿಟ್ಟು ಮಿಕ್ಸಿಯಲ್ಲಿ ಪುಡಿ ಮಾಡಿದರೆ ಸರಿ ಬರಲಿಕ್ಕಿಲ್ಲ. ಜಾಯಿಕಾಯಿ ನಿಮಗೆ ಗಂಧಿಗೆ ಸ್ಟೋರ್ಗಳಲ್ಲಿ ಸಿಗುತ್ತೆ, ಅಥವಾ ಆಯುರ್ವೇದಿಕ್ ಅಂದರೆ ಈ ಅಂಗಡಿಗಳಲ್ಲೂ ಸಿಗ್ಬೋದು. ಅದನ್ನ ತಗೊಂಬಂದು ನೀವು ಗ್ರೇಟ್ ಮಾಡಿದರೆ, ತುರಿದ್ರೆ ಕೂಡ ನೈಸಾಗಿ ಪೌಡರ್ ಸಿಗುತ್ತೆ ನಿಮಗೆ. ಅಥವಾ ಪ್ಯೂರ್ ಆಗಿರುವಂಥ ಜಾಯಿಕಾಯಿ ಪೌಡರನ್ನು ನೀವು ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ಕೆಲವೊಂದು ಸರ್ಚ್ ಮಾಡಿ ಒಳ್ಳೆಯ ಪ್ರಾಡಕ್ಟ್ದು ಲಿಂಕ್ ಇದ್ದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು, ಆದರೆ ನೀವು ಚೆಕ್ ಮಾಡಿಕೊಂಡು ಬೈ ಮಾಡಿ. ಒಂದು ಜೇನುತುಪ್ಪ ಕೂಡ ಪ್ಯೂರ್ ಆಗಿರೋದನ್ನೇ ಬಳಸಿ. ನಾವು ಮುಖಕ್ಕೆ ಅಥವಾ ಅಡುಗೆಗೆ ಇರ್ಬೋದು, ಏನನ್ನಾದರೂ ಬಳಸುವಾಗ ಪ್ಯೂರ್ ಆಗಿದ್ದರೆ ಒಳ್ಳೆಯದು. ಕಲೆಬೆರಕೆ ಇದ್ದರೆ ರಿಸಲ್ಟ್ ಉಲ್ಟಾ ಬರ್ಬೋದು, ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಜೇನುತುಪ್ಪ ಕೂಡ ಒಳ್ಳೆಯ ಕ್ವಾಲಿಟಿದನ್ನೇ ಬಳಸಿ. ಲಿಂಬೆ ರಸ ಎಲ್ಲರೂ ಬಳಸಬೇಡಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಆದರೆ ಕೆಲವರಿಗೆ ಲಿಂಬೆ ರಸ ಮುಖಕ್ಕೆ ಹಚ್ಚಿದ ಕೂಡಲೇ ಮುಖ ಉರಿಲಿಕ್ಕೆ ಶುರುವಾಗುತ್ತೆ. ಇವಾಗಂತೂ ಸಮ್ಮರ್ ಟೈಮಲ್ಲಿ ಸ್ಕಿನ್ ನಮ್ಮದು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಅದರಿಂದ ಲಿಂಬೆ ರಸ ಬೇಕಾದರೆ ಸ್ಕಿಪ್ ಮಾಡಿ, ಬಳಸಿದ್ರೆ ಒಳ್ಳೆಯದು. ಆದರೆ ನಿಮ್ಮ ಸ್ಕಿನ್ಗೆ ಲಿಂಬೆ ರಸ ಇರಿಟೇಷನ್ ಆಗುತ್ತೆ ಅಥವಾ ಬರ್ನ್ ಆಗುತ್ತೆ ಅಂತಂದರೆ ನೀವು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ. ಅದನ್ನ ನೆಕ್ಸ್ಟ್ ಟೈಮಿಂದ ಬಳಸೋಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ಒಂದ್ಸರಿ ಬೇಕಾದರೂ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಚೆಕ್ ಮಾಡ್ಬೋದು. ಇದನ್ನ ಯಾವ ಥರ ಮಾಡೋದು? ಸ್ವಲ್ಪ ಜಾಯಿಕಾಯಿ ಪುಡಿಯನ್ನು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಸೇರಿಸಿ. ಲಿಂಬೆ ರಸ ನಿಮ್ಮ ಸ್ಕಿನ್ನಿಗೆ ಆಗುತ್ತೆ ಅಂತಂದರೆ 1 ಡ್ರಾಪ್ ಅಷ್ಟೇ ಲಿಂಬೆ ರಸ ಸೇರಿಸಿ ಕ್ಲೀನಾಗಿ ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಪೇಸ್ಟನ್ನು ಮುಖದಲ್ಲಿ ಎಲ್ಲಿ ಬಂಗು ಮಾರ್ಕ್ ಇದೆ ಅಲ್ಲಿ ಮಾತ್ರ ಹಚ್ಚಬೇಕು. ಇದನ್ನ ರಾತ್ರಿ ಹೊತ್ತಲ್ಲಿ ಮಾತ್ರ ಮಾಡಬೇಕು. ಯಾವುದೇ ನಾವು ಟ್ರೀಟ್ಮೆಂಟ್ ಇರೋದಲ್ವ, ಅದು ಮನೆಮದ್ದಿರ್ಬೋದು, ಅದು ಪಿಂಪಲ್ಸ್ಗಿರ್ಬೋದು, ಬಂಗು ಮಾರ್ಕಿಗಿರ್ಬೋದು, ಪೋರ್ಸ್ಗಿರ್ಬೋದು. ನಾವೇನಾದರೂ ಸ್ಪೆಷಲ್ ಕ್ರೀಮ್ಗಳನ್ನು ಬಳಸ್ತೀವಿ, ಸ್ಪಾಟ್ ಟ್ರೀಟ್ಮೆಂಟ್ ಅಂದರೆ ಟ್ರೀಟ್ಮೆಂಟ್ಗಾಗಿ ಇರುವಂಥ ಕ್ರೀಮ್ಗಳನ್ನು ಬಳಸ್ತೀವಿ ಅಂತಂದರೆ ರಾತ್ರಿ ಹೊತ್ತಲ್ಲೇ ಮಾಡೋದು ತುಂಬ ಒಳ್ಳೆಯದು. ಯಾಕಂತಂದರೆ ಡೇ ಟೈಮಲ್ಲಿ ಮಾಡಿದರೆ ಸೂರ್ಯನ ಬಿಸಿಲು ಜಾಸ್ತಿ ಇರುತ್ತೆ, ಅದು ನಮಗೆ ರಿಯಾಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಮುಖ ಇನ್ನಷ್ಟು ಡಾರ್ಕ್ ಆಗುವಂಥದ್ದು ಅಥವಾ ಸ್ಪಾಟ್ ಇನ್ನಷ್ಟು ಡಾರ್ಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಹೋಮ್ ರೆಮಿಡೀಸ್ ಇರ್ಬೋದು, ಕ್ರೀಮ್ಗಳಿರ್ಬೋದು, ನೀವು ಏನನ್ನಾದರೂ ಟ್ರೀಟ್ ಮಾಡಲಿಕ್ಕೆ ಹಚ್ತಾ ಇದ್ದೀರಿ ಅಂತಂದರೆ ಆದಷ್ಟು ರಾತ್ರಿ ಹೊತ್ತೇ ಹಚ್ಕೊಳ್ಳಿ. ಮುಖನ ಕ್ಲೀನಾಗಿ ತೊಳ್ಕೊಳ್ಳಿ, ಒರೆಸ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ. ಅದಾದ ನಂತರ ಬಂಗು ಮಾರ್ಕ್ ಎಲ್ಲಿದೆ ಅಲ್ಲಿ ಮಾತ್ರ ಮೂಗಲ್ಲಿರ್ಬೋದು ಅಥವಾ ಚೀಕ್ಸ್ ಮೇಲೆ ಇರ್ಬೋದು, ಅಂದರೆ ಕೆನ್ನೆ ಮೇಲೆ ಇರ್ಬೋದು, ಅಲ್ಲಿ ಮಾತ್ರ ಈ ಕ್ರೀಮನ್ನು ಲೈಟಾಗಿ ಹಚ್ಚಿ ಬಿಡಬೇಕು. 15ರಿಂದ 20 ನಿಮಿಷ ಬಿಟ್ಟು ತಣ್ಣೀರಿನಲ್ಲಿ ಕ್ಲೀನಾಗಿ ಮುಖನ ತೊಳ್ಕೋಬೇಕು. ರಾತ್ರಿ ಪೂರ್ತಿ ಹಚ್ಚಿ ಬಿಡೋದಲ್ಲ, 10ರಿಂದ 15 ನಿಮಿಷ ಅಷ್ಟೇ. ದಿನ ಮಾಡಬೇಕಾ? ಖಂಡಿತ ಬೇಡ. ವಾರದಲ್ಲಿ 3 ದಿನ ಸಾಕು. ಹಾಗಂತ ನೀವು 1 ವಾರ ಟ್ರೈ ಮಾಡ್ತೀರಾ, 1 ಸರಿ ಟ್ರೈ ಮಾಡ್ತೀರಾ, ಬಂಗು ಮಾರ್ಕ್ ಕಂಪ್ಲೀಟಾಗಿ ಮಾಯ ಆಗುತ್ತಾ? ಜಗತ್ತಲ್ಲಿ ಯಾವುದು ಕೂಡ ಅಂಥ ಕ್ರೀಮ್ ಇಲ್ಲ, ಮನೆಮದ್ದಿಲ್ಲ ಒಂದೇ ಸಲಕ್ಕೆ ನಿಮ್ಮ ಎಲ್ಲ ಮಾರ್ಕನ್ನು ಅಂದರೆ ಅಳಿಸಿ ತೆಗೆಯುವಂಥದ್ದು. ಆ ಥರ ಏನಾದರೂ ಇದ್ರೆ ಅದು ಫೇಕ್ ಆಗಿರುತ್ತೆ, ಅದು ರಿಯಲ್ ಆಗಿರಲ್ಲ. ಆದ್ದರಿಂದ ನಿಮಗೆ ತಾಳ್ಮೆ ಬೇಕಾಗುತ್ತೆ. ಈ ಮನೆಮದ್ದು ವರ್ಕ್ ಆಗಲಿಕ್ಕೆ ಕಮ್ಮಿ ಅಂದರೂ 2 ವಾರ ತಗೊಳುತ್ತೆ. ಏನೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ, ನೀವು ಬೇಕಾದರೆ ಕ್ರೀಮ್ ಹಚ್ಚಿ ಬೇರೆ ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳಿ, ಮಿನಿಮಮ್ 2 ವಾರ ಬೇಕಾಗುತ್ತೆ. ತಾಳ್ಮೆ ಇದ್ರಷ್ಟೇ ವರ್ಕ್ ಆಗುತ್ತೆ. ಹೇಗೂ ಇಲ್ಲಿ ತನಕ ಸಹಿಸ್ಕೊಂಡಿದ್ವಿ, ಇನ್ನೊಂದು 2 ವಾರ ಆರಾಮ್ಸೆ ನೀವು ಟ್ರೈ ಮಾಡಬೇಕು. ವಾರಕ್ಕೆ 3 ಸರಿ ಸಾಕು. 2 ವಾರದ ನಂತರ ನಿಮಗೆ ಲೈಟಾಗಿ ಸ್ಕಿನ್ನ ಅಂದರೆ ಆ ಮಾರ್ಕ್ ಕಮ್ಮಿ ಆದಾಗ ಅನಿಸುತ್ತೆ. ಒಂದು ತಿಂಗಳು ಅಥವಾ 2 ತಿಂಗಳು ನೀವು ರೆಗ್ಯುಲರ್ ಆಗಿ ಮಾಡೋದ್ರಿಂದ
ಕಂಪ್ಲೀಟಾಗಿ ನಿಮ್ಮ ಬಂಗು ಮಾರ್ಕ್ ಕಮ್ಮಿ ಆಗುತ್ತೆ. ನೀವು ಟೈಮು ಕೊಡಬೇಕು. ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್, ಮುಖದಲ್ಲಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇದೆ, ಗಾಯ ಇದೆ, ಏನಾದರೂ ರ್ಯಾಷಸ್ ಇದೆ ಅಂತಂದರೆ ನೀವು ಇದನ್ನ ಮಾಡೋದಕ್ಕೆ ಹೋಗಬೇಡಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಅವರು ಏನನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಹೋಮ್ ರೆಮಿಡೀಸ್ ಮನೆಮದ್ದುಗಳನ್ನು ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಬೇಕು. ಕೈಯಲ್ಲಿ ಆ ಮಿಕ್ಸನ್ನು ಕೈಗೆ ಇಲ್ಲಿ ಹಚ್ಚಿ ನೋಡ್ಬೋದು, ಅಥವಾ ಕಿವಿಯ ಈ ಭಾಗಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ನೀವು ನೋಡಬೇಕು ಏನಾದರೂ ಉರಿಯುತ್ತಾ, ಇರಿಟೇಷನ್ ಆಗುತ್ತಾ ಅಂತ. ಸೇಫ್ ಅಂತ ಅನಿಸಿದ್ರಷ್ಟೇ ಯೂಸ್ ಮಾಡಬೇಕು. ನಾರ್ಮಲ್ ಆಗಿರೋರು ಯಾರು ಬೇಕಾದರೂ ಆರಾಮ್ಸೆ ಇದನ್ನ ಟ್ರೈ ಮಾಡ್ಬೋದು. ಇದು ತುಂಬಾ ಸೇಫ್ ಆಗಿರುವಂಥ, ತುಂಬಾ ಅಂದರೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದಾದಂತಹ ಮನೆ ಮದ್ದು. ಯಾಕಂತಂದರೆ ತುಂಬ ಅಂದರೆ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್, ನೀವು ಪ್ಯೂರ್ ಆಗಿರೋದನ್ನು ಬಳಸಬೇಕಷ್ಟೇ. ಆದರೂ ಕೂಡ ತುಂಬ ಹೆವಿ ಪಿಂಪಲ್ಸ್ ಇರುತ್ತೆ, ಗುಳ್ಳೆಗಳಿರುತ್ತೆ, ಪಸ್ಸೆಲ್ಲ ಇರುತ್ತಲ್ಲ, ಅಂಥ ಟೈಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಅಂಥ ಟೈಮಲ್ಲಿ ನಾವು ಯಾವ ಕ್ರೀಮ್ ಆಗಲಿ, ಏನನ್ನು ಕಾಸ್ಮೆಟಿಕ್ಸ್ ಐಟಮ್ಸ್ ಆಗಲಿ, ಏನನ್ನಾದರೂ ಮುಖಕ್ಕೆ ಹಚ್ಚಕ್ಕೆ ಹೋಗಲೇಬಾರ್ದು. ಅದು ಕಂಪ್ಲೀಟಾಗಿ ಕ್ಯೂರ್ ಆಗೋ ತನಕ. ಅರ್ಥ ಆಯ್ತಾ? ಇದೊಂದು ಬೆಸ್ಟ್ ಮನೆಮದ್ದು. ಇನ್ನು ಒಂದು ಮನೆಮದ್ದೆಲ್ಲ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ ಮೇಡಮ್, ಒಳ್ಳೆಯ ಕ್ರೀಮ್ ಬಗ್ಗೆ ಹೇಳಿ ಅನ್ನೋರಿಗೆ ಒಂದು ಬೆಸ್ಟ್ ಕ್ರೀಮ್ ಹೇಳ್ತಾ ಇದ್ದೇನೆ. ಡರ್ಮಾ ಟಚ್ ಅವ್ರದ್ದು ಬೈ ಪಿಗ್ಮೆಂಟೇಷನ್ ಅನ್ನುವಂಥ ಒಂದು ಕ್ರೀಮ್ ಇದೆ. ಡರ್ಮಾ ಟಚ್ ಅವ್ರದ್ದು ಬೈ ಪಿಗ್ಮೆಂಟೇಷನ್ ಅನ್ನುವಂಥ ಒಂದು ಕ್ರೀಮ್ ಇದೆ. ಇದು ಆನ್ಲೈನಲ್ಲಿ ಸಿಗುತ್ತೆ, ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇದನ್ನು ನೀವು ತಗೊಂಡ್ಬಂದು ಸ್ಪಾಟ್ಗಷ್ಟೇ ಹಚ್ಬೋದು. ಇದನ್ನು ಕೂಡ ಅಷ್ಟೇ, ನೀವು ಇದನ್ನ ಆನ್ಲೈನಲ್ಲಿ ಬೈ ಮಾಡಬೇಕು ಅಂತಂದರೆ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಇದನ್ನು ಕೂಡ ಅಷ್ಟೇ, ನೀವು ಹಾಕೊಳ್ಳೋದಾದರೆ ರಾತ್ರಿ ಹೊತ್ತು ಮುಖ ತೊಳೆದಾದ ನಂತರ ಮಲ್ಕೊಳ್ಳೋ ಟೈಮಲ್ಲಿ ಮುಖಕ್ಕೆ ಲೈಟಾಗಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ನೀವು ರೆಗ್ಯುಲರ್ ಆಗಿ ಉಪಯೋಗ ಮಾಡುವಂಥದ್ದು ತುಂಬ ಸೇಫ್, ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದಾದ ನಂತರ ಈ ಸ್ಪಾಟ್ ಟ್ರೀಟ್ಮೆಂಟ್ ಕ್ರೀಮ್ ಏನಿದೆ, ಬೈ ಪಿಗ್ಮೆಂಟೇಷನ್ ಡರ್ಮಾ ಟಚ್ ಅವ್ರದ್ದು ಏನು ಕ್ರೀಮ್ ಇದೆ, ಅದನ್ನ ಆ ಸ್ಪಾಟ್ಗಷ್ಟೇ ಹಚ್ಚಿ ಮಲ್ಕೊಳ್ಳಿ. ಇಡೀ ಮುಖಕ್ಕೆ ಹಚ್ಚಿಕೊಳ್ಳುವಂಗಿಲ್ಲ. ಇದು ಸ್ಪಾಟ್ ಟ್ರೀಟ್ಮೆಂಟ್ ಕ್ರೀಮು, ನಿಮಗೆ ಡೇ ಕ್ರೀಮ್ ಅಲ್ಲ ಅಥವಾ ನೈಟ್ ಕ್ರೀಮ್ ಅಲ್ಲ. ಸ್ಪಾಟ್ ಟ್ರೀಟ್ಮೆಂಟ್ ಕ್ರೀಮ್ ಅಂತಂದರೆ ಆ ಸ್ಪಾಟ್ಗಷ್ಟೇ ಹಚ್ಚಬೇಕು. ಹಚ್ಚೋಕ್ಕಿಂತ ಮುಂಚೆ ಮತ್ತೆ ಹೇಳ್ತಾ ಇದ್ದೀನಿ, ಕಿವಿಗೆ ಇಲ್ಲ ಹಚ್ಚಿ ಚೆಕ್ ಮಾಡ್ಕೊಳ್ಳಿ, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಬಟ್ ಇದರ ಬಗ್ಗೆ ಕೂಡ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ನೀವು ಟ್ರೈ ಮಾಡ್ಬೋದು. ಮುಖ್ಯವಾಗಿ ದಿನಕ್ಕೆ 2 ಸರಿ ಮುಖನ ಮಾಯ್ಶ್ಚರೈಸ್ ಮಾಡೋದಕ್ಕೆ ಮರಿಬಾರ್ದು. ಡೈಲಿ ನೀವು ಮಾಯ್ಶ್ಚರೈಸನ್ನು ಹಚ್ತಾ ಇದ್ರೂ ಕೂಡ ಪಿಗ್ಮೆಂಟೇಷನ್ ಕ್ರಮೇಣ ಕಮ್ಮಿ ಆಗಲಿಕ್ಕೆ ಶುರುವಾಗುತ್ತೆ. ಮುಖದಲ್ಲಿ ಬಂಗು ಇರಲಿ ಇಲ್ಲದಿರಲಿ, ಕಮ್ಮಿ ಆಗದಿರಲಿ, ನೀವು ಮನೆ ಒಳಗಡೆ ಇರಿ, ಮನೆ ಹೊರಗಡೆ ಹೋಗಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದು ಮರೆಯಲೇಬೇಡಿ. ಅಂದರೆ ಈ ಬಿಸಿಲಿಗೆ ಓಡಾಡೋದು, ಡೈರೆಕ್ಟಾಗಿ ಸನ್ಸ್ಕ್ರೀನ್ ಲೋಷನ್ ಹಚ್ಚೋದಿದೆಯಲ್ವ, ಅದು ಫಸ್ಟ್ ರೀಸನ್ ನಮ್ಮ ಸ್ಕಿನ್ ಹಾಳಾಗೋದಕ್ಕೆ ಮತ್ತು ಬಂಗು ಕಲೆಗಳು ಜಾಸ್ತಿ ಆಗೋದಕ್ಕೆ. ಒಂದ್ಸರಿ ನೀವು ಬಂಗು ಕಲೆಗಳು ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ಹೊರಗಡೆ ಹೋದ್ರಿ ಅಂತಂದರೆ ಬಂಗು ಕಲೆಗಳು ಮತ್ತೆ ವಾಪಸ್ ಬರುತ್ತೆ, ಆ ಪಿಗ್ಮೆಂಟೇಷನ್ ಮತ್ತೆ ಆ ಥರ ವಾಪಸ್ ಬರುತ್ತೆ. ಆದ್ದರಿಂದ ಮುಖದಲ್ಲಿ ಬಂಗು ಕಲೆ ಇರಲಿ ಇಲ್ಲದಿರಲಿ, ಇದ್ದವರಂತ ಹಾಕ್ಕೊಳ್ಳೇಬೇಕು. ಹೊರಗಡೆ ಹೋಗಿ ಈ ಸೆಕೆ ಟೈಮಲ್ಲಿ ಮನೆ ಒಳಗಡೆ ಇರಿ, ಸನ್ಸ್ಕ್ರೀನ್ ಲೋಷನನ್ನು ಡೇ ಟೈಮಲ್ಲಿ ಹಚ್ಚೋದು ಮರೀಲೇಬೇಡಿ. ನಿಮಗೆ ಒಳ್ಳೆಯ ಮಾಯ್ಶ್ಚರೈಸರ್, ಒಳ್ಳೆಯ ಸನ್ಸ್ಕ್ರೀನ್ ಲೋಷನ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ನೋಡಿ ಬೈ ಮಾಡಿ. ಯೂಶ್ವಲ್ ಆಗಿ ನಾನು ಹಾಕುವಾಗ ಬೆಸ್ಟ್ ಅನ್ನುವಂಥದ್ದು ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಆಗುವಂಥ ಪ್ರಾಡಕ್ಟನ್ನೇ ಹಾಕಿರ್ತೇನೆ. ಆದರೂ ಕೂಡ ನಿಮಗೆ ಸ್ಪೆಸಿಫಿಕ್ ಆಗಿ ಡ್ರೈ ಸ್ಕಿನ್ ಬೇಕಾ, ಆಯಿಲ್ ಸ್ಕಿನ್ಗೆ ಬೇಕು ಅಂತಂದರೆ ಅದ್ರ ಕೆಳಗಡೆ ಇರುತ್ತೆ ನಿಮಗೆ ನೋಡಿ. ಒಂದು ಪ್ರಾಡಕ್ಟ್ ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಅಂತ ಇದ್ದರೆ ಅವ್ರದ್ದೇ ಇನ್ನೊಂದು ಪ್ರಾಡಕ್ಟ್ ಡ್ರೈ ಸ್ಕಿನ್ಗೂ ಇರುತ್ತೆ, ಆಯಿಲ್ ಸ್ಕಿನ್ಗೂ ಇರುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅದನ್ನ ನೋಡಿ ಬೈ ಮಾಡಿ. ಸೊ ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ, ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡಿ ಪ್ರತಿದಿನ. ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡಿ ಸನ್ಸ್ಕ್ರೀನ್ ಲೋಷನ್ ಹಾಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಹತ್ರ ನೋಡೋದ್ರಲ್ಲಿ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.